ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವ್ಲಾಗ್ ಮಾಡ್ತಿರೋದು ಅಂದರೆ 3rd ಡೇ ಆಫ್ ಮೈ ಗಣೇಶ ಏರಿಯಾ ಗಣೇಶ ಅದು. ಸೊ ನಾನು ಬೆಳಗ್ಗೆಯಿಂದ ಮಾಡಲಿಲ್ಲ, ವೈಭವ್ ಮಾಡಿದ್ದೇನೆ. ಬೆಳಗ್ಗೆ ಏನೇನಾಯಿತು ಅನ್ನೋದು ಗೊತ್ತಾಗಬೇಕು ಅಂದರೆ ವೈಭವ್ ವ್ಲಾಗಲ್ಲಿ ನೋಡ್ಕೊಳ್ಳಿ. ನಾನು ಯಾಕಂದರೆ ಮನೇಲಿದ್ದೆ ನಾನು ಬೆಳಗ್ಗೆ ಎಲ್ಲ, ನಾನು ಬೆಳಗ್ಗೆ ವ್ಲಾಗ್ ಮಾಡೋಕ್ಕೆ ಹೋಗಿರಲಿಲ್ಲ. ವೈಭವ್ ವ್ಲಾಗ್ ಮಾಡಿದ್ದಾನೆ, ಅವನದ್ರಲ್ಲಿ ಆಗ್ತಿದ್ಯಾ ತಾನೇ? ಹಾಂ, ನಾಳೆ ಆಗ್ತಾನಂತೆ, ಅದ್ರಲ್ಲಿ ನೋಡಿ. ಮಿಕ್ಕಿ ನಾನು ಆಗ್ತಾಯಿದ್ದೀನಿ, ಅವ್ನು ಮಾಡಿಲ್ಲ ಇವಾಗ. ಸೊ ಅವ್ನು ಮಾಡಿದ್ನ ನಾನು ಯಾಕೆ ಹಾಕಬೇಕು ಅಂದ್ಬಿಟ್ಟು ಹಾಕಿಲ್ಲ. ಸರಿ, ನಾನು ಅವ್ನು ಯಾವ್ದು ಮಾಡಲ್ಲ, ನಾನು ಅದನ್ನು ಹಾಕ್ತಾಯಿದ್ದೀನಿ. ಸೊ ಇವಾಗ ಕಳಿಸ್ಕೊಡ್ಬೇಕು ದೇವ್ರನ್ನ, ನೆಕ್ಸ್ಟ್ ವರ್ಷದವರೆಗೂ ಕಾಯೋಣ ಅಂತ ಹೇಳ್ತಾ ಕಳಿಸ್ಕೊಡ್ತೀನಿ ಗೈಸ್. ಸೊ ನಾನಿವತ್ತು ನನ್ನ ಗೆಟಪ್ ಬಂದು ಜೀನ್ಸ್, ಬ್ಲ್ಯಾಕ್ ಜೀನ್ಸ್ ವಿತ್ ಟಾಪ್, ಸ್ಪೆಕ್ಸ್, ಲಿಪ್, ಕೂದಲೆಲ್ಲ ಲೊಕ್ಕ ಬಚ್ಚಿದ್ದು. ಇನ್ನೊಂದೇನು ಅಂದರೆ ಗೈಸ್ ಇನ್ನೊಂದೇನೆಂದರೆ ನಮ್ಮ ಅಕ್ಕ ನನ್ನ ಶೂ ಕಟ್ಟಿದ್ದು ದಿವ್ಯಾಕ. ಸೊ ಏನಂತೀಯ ವೈಭವ್? ದೇವ್ರನ್ನ ಕಳ್ಸ್ಕೊಡ್ತಿದ್ಯಾ? ಮನ್ಸಿಗೆ ಎಷ್ಟು ಆಗ್ತಿದೆ? ನಾನು ಹತ್ಕೊಂಡೆ ಗೈಸ್, ಬೆಳಗ್ಗೆ ಹತ್ಕೊಂಡ್ಬಿಟ್ಟೆ. ಗೈಸ್ ನನ್ನ ಕಂಟೆಂಟ್ ಸಿಗಬೇಕು ಅನ್ನೋದಿದ್ರೆ ನಂಗೆ ಕಂಟೆಂಟ್ ಸಿಗಬೇಕು ಅನ್ನೋದಿದ್ದರೆ ನಾನು ನಿಮಗೆ ವಿಡಿಯೋ ಮಾಡ್ತಿದ್ದೆ. ಅಳೋದು ಮಾಡಿಲ್ಲ. ನಾನು ಯಾಕೆ ಮಾಡಿಲ್ಲ? ನಂಗೆ ಏನು ಬೇಕು ಸಿಕ್ಕಿಲ್ಲ. ಸೊ ಗೈಸ್ ಕ್ರೇನ್ ಬಂತು ಗೈಸ್. ಬಾಯ್ ಪಪ್ಪ, ಬಾಯ್ ಗಣೇಶ ಪಪ್ಪ, ಬಾಯ್. ಹೋಗಿ ಬಾ. ಸ್ಟೋನ್ ವರ್ಕ್ ಮಾಡ್ತಿದ್ದಾರೆ ಗೈಸ್. ಅಣ್ಣ ಇನ್ನ ಮಾಡಿಲ್ಲ, ಮಾಡಿದ್ಮೇಲೆ ಗಣೇಶಣ್ಣ ಗಣೇಶಣ್ಣ ವೈಭವ್ ಬ್ಲಾಗಲ್ಲಿ ಏನೋ ಹೇಳೈತೆ ನೋಡಿ ಗೈಸ್. ವೈಭವ್ ಗಣೇಶಣ್ಣ ಟೀ ಶರ್ಟ್ ಹಾಕೊಂಡ್ಬಂದಿದ್ದ, ಅದಕ್ಕೆ ವೈಭವ್ ಡೈಲಾಗು ಗಣೇಶಣ್ಣಂದೆಲ್ಲ ಇವಂದಂತೆ, ಎಲ್ಲ ನಂದೇ ಹಾಕೊಂಡ್ಬರ್ತಾನೆ ಅಂತ ಹೇಳಿದ್ರೇನೋ ಅಲ್ಲೇನೋ. ಮತ್ತೆ ಆ ಥರನಾ? ಅದನ್ನ ಯಾಕೆ ಗೈಸ್ ತೆಗಿಬೇಕು? ಚೆನ್ನಾಗಿರೋದು ಹೇಳೋರು ತಾನೆ. ನನ್ಗೆ ಅದರ ಹೇಳಿದಿದ್ರೆ ನಾನು ಮಾತ್ರ ತೆಗಿತಾ ಇರ್ಲಿಲ್ಲ, ಅದನ್ನೇ ಹೈಲೈಟ್ ಮಾಡಾಕ್ತಿದ್ದೆ ಗೈಸ್. ನನ್ನ ಇನ್ಸ್ಟಾ ಐಡಿ ಯಾರಿಗೂ ಗೊತ್ತಿರಲ್ಲ. ನನ್ನ ಇನ್ಸ್ಟಾ ಐಡಿ ಕಾಲ್ ಮಿ ವೈಭವ್. ಹಾಗೆ ನಮ್ಮ ದೊಡ್ಡಮ್ಮದು ಎರಡು ಹೆಸ್ರು ಹಾಕಿದ್ದೀನಲ್ಲ, ವೈಭವ್ ಅನ್ಸುನಂದಲ್ಲ ಅಂದ್ಬಿಟ್ಟು. ಸೊ ಎರಡೂ ಇನ್ಸ್ಟಾಗ್ರಾಮ್ ಐಡಿ ಹೇಳಿದ್ದೀನಿ. ಸಾರಿ ಗೈಸ್, ನಾನು ಇನ್ಸ್ಟಾ ಏನು ಯೂಸ್ ಮಾಡ್ತಿಲ್ಲ, ಸ್ನ್ಯಾಪ್ ಯೂಸ್ ಮಾಡಲ್ಲ ನಾನು. ಸ್ವಲ್ಪ ಕಾರಣದಿಂದ ನಾನು ಎರಡೂ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಫ್ಯೂಚರಲ್ಲಿ ನೋಡೋಣ, ಯೂಸ್ ಮಾಡೋಕ್ಕಾದ್ರೆ ಯೂಸ್ ಮಾಡೋಣ. ಯಾಕಂದರೆ ಈಗ ನನ್ನ 9th ನಾನು ಓದಬೇಕು, 10th ಇದೆ ಅದಕ್ಕೆ. ಸೊ ಗೈಸ್, ನಮ್ಮ ಅಣ್ಣ ಬೆಳಗ್ಗೆ ಓದೋಣ ನನ್ನ ಕಣ್ಣು ಮುಂದೆ, ತಿರ್ಗಾ ನೋಡಲೇ ಇಲ್ಲ ನಮ್ಮಣ್ಣ ಒಂದು ದಿವಸ. ಪೇಪರ್ ತೋರ್ಸಕ್ಕೆ ಹೋಗೋನೆ, ಪೇಪರ್ ತರಕ್ಕೆ ಪೇಪರ್ ಬ್ಲಾಸ್ಟರು ಅವ್ರ ಅಣ್ಣನ ಐತೆ ಗೈಸ್. ಯಾರುಗಳು ಹೇಳಿ ರೆಂಟಿ ಕೊಡ್ತಾರೆ. ಟಿಟಿನೂ ಎಲ್ಲಾದ್ರೂ ಟ್ರಿಪ್ಗೆ ಹೋಗ್ಬೇಕಂದ್ರೆ ಹೇಳಿ ಗೈಸ್, ಕಳ್ಸ್ಕೊಡ್ತೀನಿ. ಇಲ್ಲ ನನಗೆ DM ಮಾಡಿ ನಾನು ಕಳ್ಸ್ಕೊಡ್ತೀನಿ. ನಿಮಗೆ ನಂಬರ್ ಬೇಕಾದರೆ ನನಗೆ DM ಹಾಕಿ ನಾನು ಕಳ್ಸ್ಕೊಡ್ತೀನಿ. ವ್ಯಾನ್ ಇದೆ. ಸೊ ಗೈಸ್ ಅಲ್ಲಿ ನೋಡಿ, ಸ್ಟೋನ್ ಆಯ್ತು, ಅದು ಸ್ಟೋನ್ ವರ್ಕ್ ನೋಡಿ. ಅರ್ಧ ಆಗಿದೆ ಗೈಸ್, ಇನ್ನು ಅರ್ಧ ಆಗಬೇಕು, ಇನ್ನು ಐತೆ ಗೈಸ್. ಅವರು ಫೇಸ್ ರಿವೀಲ್ ಮಾಡಲ್ಲ ಅಂತ, ಅವರಿಗೆ ಮೂಡಿಲ್ವಂತೆ ಗೈಸ್ ಫೇಸ್ ರಿವೀಲ್ ಮಾಡೋಕ್ಕೆ. ಪ್ರಮೋಷನ್ ಮಾಡ್ತಾಳೆ ಗೈಸ್. ಸೊ ಗೈಸ್ ಆಗ್ತಿದ್ದಾರೆ, ಆದರೆ ಅವ್ರು ರಿವೀಲ್ ಮಾಡಲ್ಲ. ಸೊ ಐಮ್ ಸಾರಿ ಫಾರ್ ರಿವೀಲಿಂಗ್. ನವೀನ್ ಅಣ್ಣನ ತೋರಿಸ್ತೀನಿ ನಾನು, ನವೀನ್ ಅಣ್ಣ ತೋರ್ಸಲ್ವಂತೆ ಮಕ, ಅವ್ರ ಮನೇಲಿ ಗೊತ್ತಿಲ್ಲ ಅಂತ ಬಂದಿದ್ದು. ಮಕ ತೋರಿಸ್ತಾರೆ. ಐಮ್ ಸಾರಿ. ನಮ್ಮ ಅಣ್ಣ ಥರನೇ ಎಲ್ಲ ಅವ್ರ ಫ್ರೆಂಡ್ಸೂ. ಅವನು ತೋರಿಸ್ತಾನೆ, ಇದು ವಿಡಿಯೋ ಆಫ್ ಮಾಡಿದ ತಕ್ಷಣ ಬಾಯ್ ಬಂದಂಗೆ ಬೈತಾನೆ. ಯಾಕೆ ಮಾಡಿದೆ ವಿಡಿಯೋ, ಏನಕ್ಕೆ ಮಾಡ್ತೀಯ ಅಂತ. ಗಣೇಶ ಕೂರ್ಸೋಕ್ಕೆ. ಸೊ ತುಂಬ ಬೇಜಾರಾಗ್ತಿದೆ ಗಣಪನ ಕಳ್ಸೋಕ್ಕೆ, ಗೌರಮ್ಮನ ಕಳ್ಸೋಕ್ಕೆ ತುಂಬ ಬೇಜಾರಾಗ್ತಿದೆ. ಏನೋ ಕೂಡ ಹೇಳ್ತೀಯಾ? ಏನಿಲ್ಲ, ಅವನು ಹೋದ್ರೆ ಸಾಕಪ್ಪ ಅಂತ ಕೂತ್ಕೊಂಡೆ. ಗೈಸ್ ನೀವು ಲಿಟ್ರಲಿ ನಂಬ್ತಿರೋ ಇಲ್ವಾ, 5 ದಿವಸದಿಂದ ನಾನು ರಜೆ ಹಾಕ್ತೀನಿ. 1 ವೀಕ್ ಫುಲ್ ಹಾಕಿದ್ದೀನಿ. 3 ದಿವಸ ನನಗೆ ಹುಷಾರಿಲ್ಲ ಅದು ಇದು ಅಂತ ಹಾಫ್ ಡೇ ಬಂದ್ಬಿಟ್ಟೆ.
ಹಾಫ್ ಡೇ ಕಳಿಸ್ಬಿಟ್ರು ಸ್ಕೂಲಿಂದಾನೆ, ಹುಷಾರಿಲ್ವಲ್ಲ ಹೋಗು ಹೋಗು ಅಂತ. ಅಲ್ಲಿಂದ ಬಂದವಳು ನಾನು, ಗಣೇಶ ಕೂರಿಸ್ತಿದ್ದಾರೆ ಅಂತ 3 ದಿವಸ ರಜಾ. ನನ್ನ ಬೆಸ್ಟಿ ನನಗೆ ತಿನ್ನಿಸ್ತಾನೆ ಗೈಸ್. ಈಗ ನಮ್ಮಮ್ಮ ಬಂದ್ಬಿಟ್ಟವ್ರೆ ಗೈಸ್, ಅಪ್ರೂಪಕ್ಕೆ ಬೇಗ ಬಂದ್ಬಿಟ್ಟವ್ರೆ. ಅದಕ್ಕೆ ಮೋನಿಶಾಗೆ ಹಾರ್ಟ್ ಬಿಟ್ಟಾಗ ಏನು ಎಷ್ಟೊಂದು ಬಿಸಿ ಐತೆ. ನಮ್ಮಮ್ಮ ಬಂದವ್ರೆ ಗೈಸ್. ಈಗ ಟಮ್ಟೋರ್ ಬಂದ್ರಂತೆ, ನೋಡೋಣ ಆಚೆ ಹೋಗಿ. ಮನು ಅಣ್ಣ ಹಾಯ್. ನಾನು ನೀವು ಟ್ವಿನ್ನಿಂಗ್ ಇಲ್ಲ, ಕಲರ್ ಚೇಂಜ್. ನಿಮಗೆ ಇನ್ನೊಬ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಗೈಸ್. ಇವ್ರ ಲೊಕೇಶನ್ನ ನಮ್ಮ ಅಣ್ಣನ ಕ್ಲಾಸ್ಮೇಟ್, 10th ಕ್ಲಾಸ್ಮೇಟ್. ಫಸ್ಟ್ ಸ್ಟ್ಯಾಂಡರ್ಡಿಂದ ತಾನೇ ನೀವು ಹಾಂ, 8th ಪರಿಚಯ ಆಗಿದ್ದವರು ಇನ್ನೂ ಫ್ರೆಂಡ್ಶಿಪ್ನ ಬಿಟ್ಕೊಟ್ಟಿಲ್ಲ. ಗ್ರೇಟ್ ಫ್ರೆಂಡ್ಶಿಪ್. 5 ವರ್ಷನೂ ಒಬ್ರೊಬ್ರು ಇರಲ್ಲ ಅಣ್ಣ, ನೀವಿದ್ದೀರ. ಸೊ ಗೈಸ್, ಬೊಂಬೆ ಎಲ್ಲ ಬಂದಿದೆಯಂತೆ, ನೋಡಬೇಕು. ವೈಭವ್ ಇಲ್ಲ ವೈಭವ್, ನವೀನ್ ಅಣ್ಣ ಗೈಸ್, ನಮ್ಮ ಬೆಸ್ಟಿಗೆ ಇನ್ಸ್ಟಾಗ್ರಾಮ್ ಇದೇನೇ ದಿವ್ಯಾಕ ನೋಡ್ಬೇಕಲ್ಲ. ಈರುಳ್ಳಿ ಹಾಕ್ಬಿಟ್ಟ. ಯಾವಾಗಲೇ ನಿಂಗೆ ತಿನ್ಸಕ್ಕೆ ಬರಲ್ಲ. ಓ ಗೈಸ್, ದಿಗಂತ್ ಬರ್ತಾವ ನೋಡಿ. ದಿಗಂತ್ ಹಲೋ. ಸಬ್ಟೆ ಹೊಡಿತಾರೆ ಈ ಸಲ ಮಾತ್ರ. ಡ್ಯಾನ್ಸ್ ಆಡ್ತೀನಿ, ಆದರೆ ನಮ್ಮ ಅಣ್ಣನ ಮುಂದೆ ಮಾತ್ರ ಆಡಲ್ಲ. ಆಡಿದ್ರೆ ನಾನು ಸತ್ತೆ. ನೈಟೇ ಸತ್ತೋಗ್ಬಿಡ್ತೀನಿ. ನೈಟೇ ಸಾಯಿಸ್ಬಿಡ್ತಾರೆ ಗೈಸ್. ನೋಡಿ, ಅಂದಿದ ತಕ್ಷಣ ಅಂದರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಅಣ್ಣ ಎಷ್ಟು ಡೇಂಜರ್ ಅಂತ. ನೋಡಕ್ ಮಾತ್ರ ಡೀಸೆಂಟ್, ಮನ್ಸೊಳಗಡೆ ನನಗೆ ಮಾತ್ರ ಗೊತ್ತವನು ಎಷ್ಟು ವೈಲೆಂಟ್. ಇಲ್ಲಿ ಬಿಡು ಅಲ್ಲೆಲ್ಲ ಗೈಸ್. ಆಚೆ ಬೊಂಬೆ ಆಟದವರು ಎಲ್ಲ ಬಂದವರು, ನೋಡ್ಕೊಂಬರೋಣ. Say hi for my channel. Hi. Madhu, Rupika. So. ಇರಿ ಗೈಸ್, ನೋಡಿ ಗೈಸ್, ಗೊಂಬೆ ಆಟ, ಗೊಂಬೆ ರೆಡಿ ಮಾಡ್ತಾವ್ರೆ. ಟಮಟೆನೂ ಬಂದಿದೆ, ಟಮಟೆ ಎಲ್ಲ ಬಂದ್ಬಿಟ್ಟೈತಿ. ಸೊ ಆನಂದನ್ನ ಇಸ್ಕೊಂಡ್ರು ನನ್ನ ಸ್ಪಿಕ್ಸ್. ಈಗ ಅದು ಮೋನಿಶಾ ಅಲ್ಲ, ನನ್ನ ಹೆಸರು ಮೋನಿಶಾ. ಗೆಟ್ ಇರಿಟೇಟ್ ಗೈಸ್. ಇಡಿಯಟ್ ಗರ್ಲ್ ಗೈಸ್. ಸ್ಟೋನ್ ವರ್ಕ್ ಮಾಡ್ತೀರ. ಟಮಟೆ ಅವ್ರು ಬಂದರು ಗೈಸ್. ನಾರ್ಮಲ್ ಟಮಟೆನೂ ಬಂದಿದೆ. ಇನ್ನು ಏನು ಮಾಡ್ತಾರೆ ಗೊತ್ತಿಲ್ಲ. ಎಷ್ಟು ಜನ ಬಂದಿದ್ದಾರೆ ಗೊತ್ತಿಲ್ಲ ಗೈಸ್. ಕೇರಳ ಟಮಟೆ ಬಂದಿದೆ. ಕೇರಳ ಈ ಸಲ ಭಾರಿ ಮಜಾ, ಮಾತ್ರ ಭಾರಿ ಮಜಾ ಇರುತ್ತೆ, ಮಸ್ತ್ ಇರುತ್ತೆ. ಹೇಳೋದೇ ಬೇಡ, ಹಂಗಿರುತ್ತೆ ನಮ್ಮದು. ಬ್ಯಾಕ್ ಟು ಮೈ ಸ್ಪೆಕ್ಸ್. ಸೊ ಸ್ಪೆಕ್ಸ್ ಹಾಕೊಂಡೆ, ನಾರ್ಮಲಾಗಿ ಬಂದೆ. ನೋಡಿ, ಬೊಂಬೆ ರೆಡಿ ಮಾಡ್ತಾರೆ. ಬೊಂಬೆ ರೆಡಿ ಮಾಡ್ತಾರೆ. ಬಬ್ಲು, ಸೇ ಹಾಯ್ ಫಾರ್ ಮೈ ವ್ಲಾಗ್. ಹಾಯ್ ಬಾಯ್. ಹಾಯ್ ಮೇಡಮ್. ಅಲ್ಲ ತಾನೆ ಬಾಯ್ ಮುಚ್ಕೊಂಡು ಗೊತ್ತಾ. ಸೊ ಬ್ಯಾಂಡ್ ಮಾಡೋದು.
ಸ್ಟೋನ್ ವರ್ಕ್ ಮಾಡ್ತಿದ್ದಾರೆ, ಸ್ಟೋನ್ ವರ್ಕ್ ಮಾಡ್ತಿದ್ದಾರೆ ನೋಡಿ. ಇದಕ್ಕೆ ಮಾತ್ರ ಸ್ಟೋನ್ ವರ್ಕ್ ಮಾಡ್ತಾರೆ, ನಾಮ ಮಾತ್ರ. ಗೈಸ್ ನಮ್ಮಪ್ಪ ಬಂದರು. ಹಾಯ್ ಮಾಡಪ್ಪ, ಹಾಯ್. ಹಿಂಗೆ ಮಾಡು ಪ್ಲೀಸ್. ನವೀನ್ ಅಣ್ಣನ ತೋರಿಸ್ಬಿಡ್ಲಾ? ಬ್ಯಾಂಡ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ, ತೋರಿಸ್ತೀನಿ ರೀ. ನೆಕ್ಸ್ಟ್ ಇನ್ನೊಂದು ತಮಟೆ ಬರುತ್ತೆ. ಹೌದು, ಅದು ಅಣ್ಣ ಬಂದರು ಗೈಸ್. ಪೂಜೆ ಮಾಡ್ತಿದ್ದಾರೆ.
ಯಾರೋ ಬಂದಿದ್ದಾರೆ, ತೋರಿಸ್ತೀನಿ. ಸೊ ರೆಡಿ ಇದ್ದೀರಾ ನೋಡಕ್ಕೆ? ಒಂದು ಐತೆ ಗೈಸ್, ಇಲ್ಲೇ ಒಂದು ಹುಚ್ಚನಾಯಿ ಐತೆ, ಇಲ್ಲೊಂದು ಹುಚ್ಚನಾಯಿ ಐತೆ, ಅದಕ್ಕೆ ಗೊತ್ತಾಗಿಲ್ಲ ಏನು ಚೇಂಜ್ ಆಗೈತೆ ನಮ್ಮ ಗಣೇಶ ಗೈಸ್. ಹಿಂಗೆಲ್ಲ ಹೇಳ್ತಾರೆ ನೋಡಿ ಗೈಸ್. ನಮ್ಮ ಸಣ್ಣ ಬಂದಿದ್ದಾರೆ, ಬೆಳಗ್ಗೆಯಿಂದ ಅಡ್ರೆಸ್ಗೆ ಇರಲಿಲ್ಲ, ಸ್ವಲ್ಪ ಕೆಲಸ ಆಯ್ತು ಅವ್ರಿಗೆ, ಅದಕ್ಕೆ ಹೋಗಿದ್ರು. ಸೊ ಈಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ.